ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಚೇಳೂರಿನ 10 ಜನ ವಿದ್ಯಾರ್ಥಿಗಳು ಆಯ್ಕೆ. ಚೇಳೂರು ನೂತನ ತಾಲೂಕು ವಿದ್ಯಾರ್ಥಿಗಳು 10 ಜನ ನವೋದಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಆಯ್ಕೆಯಾಗಿದ್ದಾರೆ. ಹಾಗೂ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಕಬ್ಬಿಣದ ಕಡಲೆಯಾಗಿರುವ ಇಂಗ್ಲಿಷ್ ಭಾಷೆಯನ್ನು ಕಲಿಸುವ ಏಕೈಕ ಗುರಿಯೊಂದಿಗೆ ಬೆಂಗಳೂರಿನ ಸಾಯಿ ಭಕ್ತರಾದ ಸದ್ಮನ ಪ್ರಫುಲ್ಲ ಸತ್ಯನಾರಾಯಣ ಶರ್ಮಾ, ಸ್ಪೋಕನ್ ಇಂಗ್ಲಿಷ್ ತರಗತಿಗಳನ್ನು ಬೋಧಿಸಿದ ಶಿಕ್ಷಕರಾದ ಲಲಿತಾ ಕಾಮೇಶ್ವರಿ, ಕನಕದುರ್ಗ, ವಿಜಯಲಕ್ಷ್ಮಿ, ದುರ್ಗಾ, ಬಾಲ ವಿಕಾಸ್ ರವರು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಪ್ರತಿ ಭಾನುವಾರ ತರಗತಿಗಳನ್ನು ಆಯೋಜಿಸಿ ಇಂಗ್ಲಿಷ್ ಭಾಷೆ ಸರಾಗವಾಗಿ ಮಾತನಾಡುವ, ಬರೆಯಲು ಕೌಶಲ್ಯವನ್ನು 250 ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದ್ದಾರೆ. ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಆಯ್ಕೆಯಾಗಲು ಚೇಳೂರಿನ ನುರಿತ ಶಿಕ್ಷಕರಾದ VSN ಮತ್ತು ಇತರೆ ಶಿಕ್ಷಕರಿಂದ ಉಚಿತವಾಗಿ ತರಬೇತಿ ಪಡೆದು 10 ಜನ ವಿದ್ಯಾರ್ಥಿಗಳು ಆಯ್ಕೆಯಾಗಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಅಭಿನಂದಿಸಿದರು. ಆಯ್ಕೆಯಾಗಿರುವ ವಿದ್ಯಾರ್ಥಿಗಳು ನಿಖಿಲ್, ಲೇಖನ, ಗುಣವಂತ್ ರೆಡ್ಡಿ, ಜೀವನ್ ರೆಡ್ಡಿ, ಋತ್ವಿಕ್, ವಿನೋದ್ ಕುಮಾರ್ ರೆಡ್ಡಿ, ಕಾರ್ತಿಕಾ, ಮನೋಜ್ R ರೆಡ್ಡಿ, ಶಿವಪ್ರಸಾದ್, ಗಗನ್ ಶ್ರೀ. ಕಾರ್ಯಕ್ರಮದ ಚೇಳೂರಿನ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಯಲ್ಲಿ ಆಯೋಜಿಸಿದ್ದು, ಈ ಸಂದರ್ಭದಲ್ಲಿ ಸತ್ಯನಾರಾಯಣ ಶರ್ಮಾ ದಂಪತಿಗಳನ್ನು ಸನ್ಮಾನಿಸಲಾಯಿತು. ಪೋಷಕರಲ್ಲಿ ಒಂದು ಸಣ್ಣ ಮನವಿ, ನಿಮ್ಮ ಮಕ್ಕಳನ್ನು ನೀವು ಪ್ರೀತಿಸಬೇಕು. ಯಾಕಂದ್ರೆ ಮಕ್ಕಳನ್ನು ನೀವು ಯಾವಾಗ ಪ್ರೀತಿಸ್ತೀರೋ ಅವನಿಗೆ ಯಾವ ರೀತಿ ಬೆಳವಣಿಗೆ ಆಗ್ತಾನೆ ಅಂತ ನಿಮಗೆ ಗೊತ್ತಾಗ್ತದೆ. ಈಗ 5 ಬೆರಳು ನಮ್ಮ ಕೈಯಲ್ಲಿದೆ, ಒಂದೇ ಆಹಾರ, ಒಂದೇ ರಕ್ತ, ಬಟ್ ಒಂದು ಗ್ರೋತ್ ಆದಾಗ ಒಂದು ಗ್ರೋತ್ ಆಗಲ್ಲ. 5 ಜನಕ್ಕೆ 5 ಕಂಪೇರ್ ಮಾಡಕ್ಕಾಗಲ್ಲ. ನಾನು ಫಸ್ಟ್ ಇಯರ್ ಇಲ್ಲಿ ಕಟ್ಟಡ ಇದೆ, ಅದು ಯಾವ್ದನ್ನ ನಿಂದೆ ಬರಲ್ಲ. ನಿನ್ ಮಗು ಚೆನ್ನಾಗಿ ಬದುಕಿದನ, ನಿನ್ ಮಗು ಅವ್ನ ಕಾಲ ಮೇಲೆ ಅವ್ನು ನಿಂತ್ಕೊಂಡು ಇದು ಮಾಡಿದನ, ಅದೇ ಆಸ್ತಿ. ಅದು ಬಿಟ್ಬಿಟ್ಟು ಮಕ್ಕಳನ್ನ ಸರಿಯಾಗಿ ಓದಿಸ್ತೀರಾ, ಇರೋ ದುಡ್ಡೆಲ್ಲ ಎತ್ಕೊಂಡಾಗ ಎಲ್ಲೆಲ್ಲ ಹಾಕ್ಬಿಟ್ಟು ಮಕ್ಕಳಿಗೆ ಸರಿಯಾದ ಸ್ಕೂಲ್ ಕಳಿಸ್ತೀರಾ, ಅವ್ನೇನ್ ಮಾಡಿದ್ರು ನೀವೇನ್ ಮಾಡಕ್ಕಾಗಲ್ಲ. ಮಕ್ಕಳನ್ನ ಆಸ್ತಿ ಮಾಡಿ, ಮಕ್ಕಳಿಗೆ ಆಸ್ತಿ ಮಾಡಕ್ ಹೋಗ್ಬೇಡಿ ದಯವಿಟ್ಟು ಅಂತ ಹೇಳ್ತಾ ಈ ಒಂದು